Hello students and welcome to Physics Pep Talk. ಈ ವಿಡಿಯೋದಲ್ಲಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಇಂದ ದಿಸ್ ಇಸ್ ದ ಪಾರ್ಟ್ 3 ವಿಡಿಯೋ ಲೆಕ್ಚರ್. ಇಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಒಂದಿಷ್ಟು ಸಿನಾಪ್ಸಿಸ್ ಡಿಸ್ಕಸ್ ಮಾಡಿ ಅದರ ಮೇಲೆ ಮಾತ್ರ MCQsನ ಸಾಲ್ವ್ ಮಾಡ್ತೀನಿ, ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ KCET. ಓಕೆ, ಪ್ಯೂರ್ ರೆಸಿಸ್ಟರ್ ಸರ್ಕ್ಯೂಟ್ ಇದ್ದರೆ ನಮಗೆ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ ಫೇಸ್ ಅಂತ ಹೇಳ್ತೀವಿ. ಹಾಗಾದರೆ ಫೇಸ್ ಡಿಫ್ರೆನ್ಸ್ ಏನಾಗಿರುತ್ತೆ? 0 ಇರುತ್ತೆ. ಸಿಮಿಲರ್ಲಿ ನನ್ನ ಹತ್ರ ಒಂದು ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಇದ್ದರೆ, ಬರೀ ಇಂಡಕ್ಟರ್ ಇದ್ದರೆ AC ಸರ್ಕ್ಯೂಟಲ್ಲಿ, ದೆನ್ ದ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ I ಬೈ π/2 ಅಂತ ಹೇಳ್ತೀವಿ. ಕರೆಕ್ಟಾ? ಇದು ಥಿಯರಿಲಿ ನೀವು ಓದಿದ್ರಿ. ಹಾಗಾದರೆ ಈಗ ಫೇಸ್ ಡಿಫ್ರೆನ್ಸ್ ಏನಾಗಿರುತ್ತೆ? ಫೇಸ್ ಡಿಫ್ರೆನ್ಸ್ ವಿಲ್ ಬಿ ಈಕ್ವಲ್ ಟು π/2 ಆಗಿರುತ್ತೆ. ಸಿಮಿಲರ್ಲಿ ಇಫ್ ಐ ಕನ್ಸಿಡರ್ ಅ ಪ್ಯೂರ್ ಕೆಪಾಸಿಟಿವ್ ಸರ್ಕ್ಯೂಟ್, ಅಂದರೆ ಬರೀ ಕೆಪಾಸಿಟರ್ ಮಾತ್ರ ಇದೆ AC ಸರ್ಕ್ಯೂಟಲ್ಲಿ, ಇನ್ ದ್ಯಾಟ್ ಕೇಸ್ ಕರೆಂಟ್ I ಲೀಡ್ಸ್ ದ ವೋಲ್ಟೇಜ್ ಬೈ π/2. ಆವಾಗಲೂ ಫೇಸ್ ಡಿಫ್ರೆನ್ಸ್ ಏನಾಗಿರುತ್ತೆ? π/2 ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ಒಂದು ಜನರಲ್ ಪವರ್ ಡೆಸಿಪೇಟೆಡ್ P ಆವ್ರೇಜ್ ಅಂತ ನಾನು ಬರೆದ್ರೆ ಅದಕ್ಕೆ ಒಂದು ಜನರಲ್ ಫಾರ್ಮುಲಾ ಇದೆ, ದಟ್ ಈಸ್ IRMS VRMS cos phi ಅಂತ ಒಂದು ಜನರಲ್ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾ ನಿಮಗೆ ಈ ವಿಡಿಯೋದಲ್ಲಿ ತುಂಬಾ ಮ್ಯಾಟರ್ ಆಗತ್ತೆ. ನಿಮ್ಮ ಫೈನಲ್ KCETಗೂ ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರೋದು ಒಳ್ಳೆಯದು. ನೋಡಿ, ಇವಾಗ ಪ್ಯೂರ್ ರೆಸಿಸ್ಟರ್ ಅಂದರೆ 5 ಜಾಗದಲ್ಲಿ 0 ಹಾಕಿದ್ರೆ cos 0 is 1. ಸೊ P average will be IRMS into VRMS. ಸಿಮಿಲರ್ಲಿ ಪ್ಯೂರ್ ಇಂಡಕ್ಟಿವ್ ಮತ್ತು ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ಗೆ 5 ಜಾಗದಲ್ಲಿ π/2 ಹಾಕಿದ್ರೆ cos of π/2 becomes 0. ಸೊ ಪವರ್ ಡೆಸಿಪೇಟೆಡ್ ಬೈ ಎ ಪ್ಯೂರ್ ಇಂಡಕ್ಟರ್ ಆ್ಯಂಡ್ ಅ ಪ್ಯೂರ್ ಕೆಪಾಸಿಟರ್ ವಿಲ್ ಬಿ ಈಕ್ವಲ್ ಟು 0 ಆಗಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕಾಗಿರೋದು ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ಗೆ ನಾವು ಒಂದು ಡಿರೈವೇಷನ್ ಮಾಡಿದ್ವಿ, ದಟ್ ಇಸ್ cos phi is equal to R/Z ಅಂತ. ಸೊ ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ನಾನು ಸ್ಟಾರ್ ಮಾರ್ಕ್ ಹಾಕಿರ್ತೀನಿ. ವೇರ್ Z ಅಂದರೆ ಏನು? ಇಂಪಿಡೆನ್ಸ್. Z ಹೆಂಗೆ ಕಂಡುಹಿಡಿಯೋದು? √R² ಪ್ಲಸ್ XL ಮೈನಸ್ XC ದ ಹೋಲ್ ಸ್ಕ್ವೇರ್ ಆಗಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಗೊತ್ತಿರಬೇಕಾಗಿರೋದು ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂದರೆ ಫಾರ್ಮುಲಾ ಏನು? F0 ಇಂದ ಡಿಟರ್ಮೈನ್ ಮಾಡಿರ್ತಾರೆ ಅದನ್ನು, 1/2π√L/C. ಸೊ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಮತ್ತು ಅಟ್ ರೆಸೋನೆಂಟ್ ಏನಾಗುತ್ತೆ? ಅಟ್ F0 XL ವಿಲ್ ಬಿ ಈಕ್ವಲ್ ಟು XC ಆಗಿ ಇರುತ್ತೆ. ಸೊ ಇದು ಗೊತ್ತಿರಬೇಕು ನಿಮಗೆ ಈ ಕಂಡೀಷನ್ನು, ವಿಚ್ ಇಂಪ್ಲೈಸ್ ದಟ್ ಇಂಪಿಡೆನ್ಸ್ ವ್ಯಾಲ್ಯೂ ಆಫ್ ದ ಸೀರೀಸ್ LCR ಸರ್ಕ್ಯೂಟ್ ವಿಲ್ ಬಿ ಈಕ್ವಲ್ ಟು ಓನ್ಲಿ ದ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್. ಇದೆರಡು ನಿಮಗೆ ಗೊತ್ತಿರಬೇಕು. ಅಟ್ ರೆಸೋನೆನ್ಸಲ್ಲಿ ಈ ಥರ ಆ್ಯಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟು ಟ್ರಾನ್ಸ್ಫಾರ್ಮರ್ಸಲ್ಲಿ ಯಾವ್ಯಾವ ಥರದ್ದಿದೆ? ನಮಗೆ ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಇದೆ, ಇನ್ನೊಂದು ಸ್ಟೆಪ್ ಡೌನ್ ಅಂತ ಇದೆ ಅಲ್ವಾ? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇದೆರಡಕ್ಕೂ ಒಂದು ಟರ್ನ್ ರೇಷಿಯೋ ಅಂತ ಒಂದು ಈಕ್ವೇಷನ್ ಇದೆ, ದಟ್ ಈಸ್ NS/NP is equal to VS/VP. ಅಂದರೆ NS ಅಂದರೆ ಏನು? ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡ್ರಿ ಕಾಯಿಲ್, NP ಅಂದರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಕಾಯಿಲ್, VS ಅಂದರೆ ನಂಬರ್ ಆಫ್ ವೋಲ್ಟೇಜ್ ಇನ್ ದ ಸೆಕೆಂಡ್ರಿ ಕಾಯಿಲ್, VP ಅಂದರೆ ವೋಲ್ಟೇಜ್ ಇನ್ ದ ಪ್ರೈಮರಿ ಕಾಯಿಲ್ ಅಂತ ಅರ್ಥ. ಇನ್ ಕೇಸ್ ಆಫ್ ಕರೆಂಟಲ್ಲಿ ಬರೆಯೋದಾದರೆ ನಾನು ಐ ಕ್ಯಾನ್ ರೈಟ್ ದಿಸ್ ಆಸ್ IP/IS. ಏನಕ್ಕೆ ಈ ಥರ ಉಲ್ಟಾ ಬರೆದಿದ್ದೀನಿ ಕರೆಂಟ್ಗೆ ಮಾತ್ರ ಅಂತ ಹೇಳಿದ್ರೆ, ದ ಪವರ್ ಇನ್ ದ ಪ್ರೈಮರಿ ಸರ್ಕ್ಯೂಟ್ ಶುಡ್ ಬಿ ಈಕ್ವಲ್ ಟು ದ ಪವರ್ ಇನ್ ದ ಸೆಕೆಂಡರಿ ಸರ್ಕ್ಯೂಟ್ ಆಗಿರಬೇಕು. ಆವಾಗ ಮಾತ್ರ ನನಗೆ ಎಫಿಷಿಯನ್ಸಿ ಈಟಾ ಇಸ್ ಈಕ್ವಲ್ ಟು P/out/Pin ಅಂತ ಕಂಡುಹಿಡಿಬೋದು. ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಸಿಗುತ್ತೆ ವಾಟ್ ಇಸ್ P/out? ಇಟ್ ಇಸ್ VS/IS ಬೈ ವಾಟ್ ಇಸ್ Pin? ದಟ್ ಇಸ್ VP/IP ಆಗಿರುತ್ತೆ. ದಿಸ್ ಇಸ್ ದ ಈಕ್ವೇಷನ್ ಫಾರ್ ದ ಎಫಿಷಿಯನ್ಸಿ ಆಫ್ ಅ ಟ್ರಾನ್ಸ್ಫಾರ್ಮರ್. ಇವಾಗ ನಾವು ಈ ಫಾರ್ಮುಲಾಗಳನ್ನ ಇಟ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಆವ್ರೇಜ್ ಪವರ್ ಜನರೇಟೆಡ್ ಇನ್ ಆನ್ ಇಂಡಕ್ಟರ್ ಕನೆಕ್ಟೆಡ್ ಟು ಅ AC ಸೋರ್ಸ್ is. ಸೊ ಇಂಡಕ್ಟರ್ ಅಂತ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾದರೆ ನನಗೆ ಫೇಸ್ ಡಿಫ್ರೆನ್ಸ್ ಏನಿರುತ್ತೆ? π/2 ಇರುತ್ತೆ. ಹಾಗಾದರೆ P ಆವ್ರೇಜ್ ಏನಾಗಿರಬೇಕು? IRMS ಇಂಟು VRMS cos phi. ಕಾಸ್ ಆಫ್ π/2 becomes 0. ಹಾಗಾದರೆ ಪವರ್ ಡಿಸಿಪೇಟೆಡ್ ವಿಲ್ ಬಿ ಈಕ್ವಲ್ ಟು 0. ಸೊ ಆಪ್ಷನ್ C is the correct answer. The currents and voltage in AC circuit are given by I is equal to 5 sin
100t minus pi by 2 amperes and V is equal to 200 sin 100t volt ಅಂತ ಕೊಟ್ಟಿದ್ದಾರೆ. ದ ಪವರ್ ಡೆಸಿಪೇಟೆಡ್ ಇನ್ ದ ಸರ್ಕ್ಯೂಟ್ ವಿಲ್ ಬಿ. ಅವರು ಯಾವ ಥರದ ಸರ್ಕ್ಯೂಟ್ ಅಂತ ಅವರು ಕೊಟ್ಟಿಲ್ಲ, ಇದು ಕೆಪಾಸಿಟಿವಾ, ಇಂಡಕ್ಟಿವಾ ಅಥವಾ ಪ್ಯೂರ್ ರೆಸಿಸ್ಟಿವಾ ಅಂತ. ಆದರೆ ನಮಗೆ ಇಲ್ಲಿ ಯಾವ ಫಾರ್ಮುಲಾನು ಯೂಸ್ ಮಾಡೋದು ಬೇಡ, ಜಸ್ಟ್ ಜನರಲ್ ನಾಲೆಡ್ಜ್ ಯೂಸ್ ಮಾಡಿದ್ರೆ ಸಾಕು. ಸಿ ದಿಸ್ ಇಸ್ ಆಫ್ ದ ಫಾರಮ್ I is equal to I0 sin ಒಮೆಗಾ ಟಿ, ಆ್ಯಂಡ್ ಇದು ಯಾವ ಥರ ಫಾರ್ಮಲ್ ಇದೆ, V is equal to V0 sin ಒಮೆಗಾ ಟಿ ಫಾರ್ಮಲ್ ಇದೆ. ಬಟ್ ಒಮೆಗಾ ಟಿನ ಕಂಪೇರ್ ಮಾಡಿ, ಒಮೆಗಾ ಟಿ ಈಸ್ ಈಕ್ವಲ್ ಟು 100t ಇಲ್ಲಿದೆ, ಇಲ್ಲಿ ನೋಡಿ ಒಮೆಗಾ ಟಿ ಈಸ್ ಈಕ್ವಲ್ ಟು 100t ಮೈನಸ್ ಪೈ ಬೈ 2 ಅಂತಿದೆ. ಸೊ ಹಾಗಾದರೆ ಇಲ್ಲಿ ಕರೆಂಟ್ ಇಸ್ ಲ್ಯಾಗಿಂಗ್, ಕರೆಕ್ಟ್, ಕರೆಂಟ್ ಇಸ್ ಲ್ಯಾಗಿಂಗ್ ದ ವೋಲ್ಟೇಜ್ ಅಂತ ಬರಿಬೋದು. ನೋಡಿ ಒಮೆಗಾ ಟಿ ಮೈನಸ್ ಪೈ ಬೈ 2 ಫಾರ್ಮಲ್ ಇದೆ ಇದು, ಹಾಗಾದರೆ ದಿಸ್ ಇಸ್ ಲ್ಯಾಗಿಂಗ್ ಅಂತ ಅರ್ಥ ವೋಲ್ಟೇಜಿಂದ. ಸೊ ಕರೆಂಟ್ ಎಲ್ಲಿ ಲ್ಯಾಗ್ ಆಗುತ್ತೆ, ವೋಲ್ಟೇಜ್ ಎಲ್ಲಿ ಲೀಡ್ ಆಗುತ್ತೆ, ಯಾವ ಥರ ಸರ್ಕ್ಯೂಟಲ್ಲಿ, ಓನ್ಲಿ ಇನ್ ಪ್ಯೂರ್ ಇಂಡಕ್ಟರ್ ಅಲ್ವಾ, ಪ್ಯೂರ್ ಇಂಡಕ್ಟರಲ್ಲಿ ಮಾತ್ರ ವೋಲ್ಟೇಜ್ ಲೀಡ್ ಆಗೋದು. ಹಾಗಾದರೆ ವಾಟ್ ವಿಲ್ ಬಿ ದ ಫೇಸ್ ಡಿಫರೆನ್ಸ್ ಫಾರ್ ಪ್ಯೂರ್ ಇಂಡಕ್ಟರ್ ಸರ್ಕ್ಯೂಟ್, ಇಟ್ ವಿಲ್ ಬಿ ಪೈ ಬೈ 2. ಹಾಗಾದರೆ ಪವರ್ ಏನಾಗಿರಬೇಕು, ಪವರ್ ಡೆಸಿಪೇಟೆಡ್ಡು IRMS ಇಂಟು VRMS ಇಂಟು ಕಾಸ್ ಆಫ್ pi by 2 becomes cos 0. So the power dissipated will be equal to 0. So option D is the correct answer for this. The power delivered by the source of circuit is maximum when. ಸೊ ಪವರ್ ಏನು ಡೆಲಿವರ್ ಆಗುತ್ತಲ್ಲ ಇದು ಮ್ಯಾಕ್ಸಿಮಮ್ ಯಾವಾಗ ಇರುತ್ತೆ ಅಂತ ಅವ್ರ ಕ್ವಶನ್ನು. ನಮಗೆ ಅಟ್ ರೆಸೋನೆನ್ಸೇ ಇದೆಲ್ಲದು ಮ್ಯಾಕ್ಸಿಮಮ್ ಇರೋದು, ಅಟ್ ರೆಸೋನೆನ್ಸಲ್ಲಿ ಕಂಡೀಷನ್ ಏನು, XL ವಿಲ್ ಬಿ ಈಕ್ವಲ್ ಟು XC ಆಗಿ ಇರಬೇಕು, ಕರೆಕ್ಟಾ. ಇವಾಗ XL ಅಂದರೆ ಏನು, 2πfL, ಆ್ಯಂಡ್ XC ಅಂದರೆ 1/2πfc, ಕರೆಕ್ಟ್. 2πf ಅಂದರೆ ಏನು, ಒಮೆಗಾ, ಒಮೆಗಾ L ಇಸ್ ಈಕ್ವಲ್ ಟು 1 ಒಮೆಗಾ 2πfನ ಒಮೆಗಾ ಅಂತ ಬರ್ಕೋತೀನಿ, ಒಮೆಗಾ ಸಿ. ಸೊ ಈ ಕಂಡೀಷನಲ್ಲಿ ಮಾತ್ರ ಪವರ್ ಡೆಸಿಪೇಟೆಡ್ ವಿಲ್ ಬಿ ಮ್ಯಾಕ್ಸಿಮಮ್. ಏನಕ್ಕೆ ಪವರ್ ಡೆಸಿಪೇಟೆಡ್ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಇಂಪಿಡೆನ್ಸ್ Z ವಿಲ್ ಬಿ ಜಸ್ಟ್ ಬಿ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ದಟ್ ಈಸ್ ಯೂಸ್ಡ್ ಇನ್ ದ ಸರ್ಕ್ಯೂಟ್ ಆಗಿ ಇರುತ್ತೆ. ಬಿಕಾಸ್ ಆಫ್ ದಾಟ್ ರೀಸನ್ ಅಟ್ ರೆಸೋನೆನ್ಸ್ ದ ಪವರ್ ಡೆಸಿಪೇಟೆಡ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ ನಾವು ಹೇಳ್ತೀವಿ. ಸೊ ಕಂಡೀಷನ್ ಆಪ್ಷನ್ ನೋಡಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. In a series LR circuit, XL is equal to 3R. Now a capacitor with XC is equal to R is added in series. Ratio of new to old power factor is ಅಂತ ಕೇಳಿದ್ದಾರೆ. ಇನಿಷಿಯಲಿ ಏನು ಕೊಟ್ಟಿದ್ದಾರೆ, XL is equal to 3 times R. ಇವಾಗ ಇದಕ್ಕೆ ಪವರ್ ಫ್ಯಾಕ್ಟರ್ ಬರೀತೀನಿ. ಪವರ್ ಫ್ಯಾಕ್ಟರ್ ಅಂದರೆ ಏನು, cos phi. I will call this as cos phi 1. This is the old power factor. This is equal to R by Z. ಕರೆಕ್ಟಾ. ಆರ್ ಆ್ಯಸ್ ಇಟ್ ಈಸ್ ಬರ್ಕೋತೀನಿ. ಝೆಡ್ಡನ್ನು ಯಾವ ಥರ ಬರಿತೀನಿ ಅಂದರೆ √R² ಪ್ಲಸ್ XL ಮೈನಸ್ XC ದ ಹೋಲ್ ಸ್ಕ್ವೇರ್. ಆದರೆ ಇಲ್ಲಿ XC ಆ್ಯಸ್ ಆಫ್ ನಾವು ಇಲ್ಲಿ ತನಕ ಕ್ವಶನಲ್ಲಿ XC ಇಲ್ವೇ ಇಲ್ಲ, ಸೊ XL² ಆಗಿ ಇರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ R by √R² ಪ್ಲಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ XL, XL 3R ಅಂತ ಕೊಟ್ಟಿದ್ದಾರೆ. ಸೊ 3R² ಇಸ್ 9R². ಸೊ ದಿಸ್ ಇಸ್ ಈಕ್ವಲ್ ಟು R by R² ಪ್ಲಸ್ 9R² ಇಸ್ 10R². ಸೊ ರೂಟ್ ಆಫ್ 10 ಇಂಟು ರೂಟ್ ಆಫ್ R² ನಾನು ಆರ್ ಅಂತ ಆಚೆ ಬರ್ಕೋತೀನಿ. ಸೊ R ಕ್ಯಾನ್ಸಲ್ ಆಗಿ 1/√10 ಅಂತ ಬಂತು. ದಿಸ್ ಇಸ್ ದ ಓಲ್ಡ್ ಪವರ್ ಫ್ಯಾಕ್ಟರ್ cos phi 1. ಇದನ್ನು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂದರೆ, ನಾವು ಎ ಕೆಪಾಸಿಟರ್ ವಿತ್ XC ಇಸ್ ಈಕ್ವಲ್ ಟು R ಇಸ್ ಆ್ಯಡೆಡ್ ಇನ್ ಸೀರೀಸ್. ಹಾಗಾದರೆ ಇವಾಗ ಸೀರೀಸ್ LCR ಸರ್ಕ್ಯೂಟ್ ಆಯಿತು. ಇವಾಗ ಇದಕ್ಕೆ ಪವರ್ ಫ್ಯಾಕ್ಟರ್ cos phi 2ನ ನಾನು ಕಂಡಿಡ್ಕೊಂಡ್ರೆ ದಟ್ ಇಸ್ R by Z. ಸೊ ವಾಟ್ ಇಸ್ R, ಆ್ಯಸ್ ಇಟ್ ಈಸ್ R by Z ನ ನಾನು ಯಾವ ಥರ ಬರಿತೀನಿ ಅಂದರೆ R² ಪ್ಲಸ್ XL ಮೈನಸ್ XC ದ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಸೊ ದಿಸ್ ಇಸ್ R by √R² ಆ್ಯಸ್ ಇಟ್ ಈಸ್ ಪ್ಲಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ XL, ದೇ ಹ್ಯಾವ್ ಗಿವನ್ ಇಟ್ ಅಸ್ 3R ಮೈನಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ XC ನ R ಅಂತ ಕೊಟ್ಟಿದ್ದಾರೆ ಇಂಟು R ದ ಹೋಲ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು R by √R² plus 3R minus R is 2R the whole square is 4R². 4R² plus R² is 5R² ಆಗಿ ಇರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಇವಾಗ R by √5 ಇಂಟು R ಅಂತ ಬರ್ಕೋಬೋದಾ. ಸೊ R ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ 1/√5. ದಿಸ್ ಇಸ್ ಕಾಸ್ ಆಫ್ phi 2. ದಿಸ್ ಇಸ್ ದ ನ್ಯೂ ಪವರ್ ಫ್ಯಾಕ್ಟರ್. ಅವ್ರು ಏನು ಕೇಳಿದ್ದಾರೆ ನೋಡಿ, ರೇಷಿಯೋ ಆಫ್ ನ್ಯೂ ಟು ಓಲ್ಡ್ ಪವರ್ ಫ್ಯಾಕ್ಟರ್. ಸೊ ಕಾಸ್ ಆಫ್ phi 2 ಬೈ ಕಾಸ್ ಆಫ್ phi 1 ಬೇಕು ಅವರಿಗೆ, ಓಕೆನಾ. ಕಾಸ್ ಆಫ್ phi 2 ಅಂದರೆ ಎಷ್ಟು, 1/√5. ಸೊ ಇವಾಗ ಇದು ಡಿನಾಮಿನೇಟ್ರಲ್ಲಿ ಇರೋದ್ರಿಂದ ಐ ಕ್ಯಾನ್ ಟೇಕ್ ದ ರೆಸಿಪ್ರೋಕಲ್ ಆಫ್ ದಿಸ್, ದಟ್ ಈಸ್
10/1 ಅಂತ ಬರ್ಕೋತೀನಿ. ದಿಸ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ 10/5, correct, which is equal to root 2. So option A is the correct answer for this. Frequency of LC oscillations is proportional to ಅಂತ ಕೇಳಿದ್ದಾರೆ. LC oscillation ಅಂತ ಬಂದರೆ ನಮಗೆ ರೆಸೋನೆಂಟ್ ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಗೊತ್ತು, ದಟ್ ಇಸ್ F0 is equal to 1/2 pi root of L into C ಅಂತ. From this I can write frequency is inversely proportional to root of L by C. ಇದಿದೆಯಾ ಆಪ್ಷನಲ್ಲಿ ನೋಡಿ, ರೂಟ್ ಆಫ್ L by C ಎಲ್ಲೂ ಇಲ್ಲ, ಬಟ್ ನೋಡಿ ಇಲ್ಲಿ ರೂಟ್ ಆಫ್ 1/LC ಅಂತ ಇದೆ. ಸೊ ರೂಟ್ ಆಫ್ 1/LC is nothing but root 1/√LC. What is root 1? It is 1/√LC. So option C is the correct answer. Transformer is a device which is used to change the magnitude of ಅಂತ ಕೇಳಿದ್ದಾರೆ. ಟ್ರಾನ್ಸ್ಫಾರ್ಮರು ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್, ಕರೆಕ್ಟಾ? ಮ್ಯೂಚುವಲ್ ಇಂಡಕ್ಷನ್ ಯಾವಾಗ ಆಗುತ್ತೆ? ವೆನ್ ದೇರ್ ಇಸ್ ಅ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇಫ್ ಐ ಕನ್ಸಿಡರ್ ಡಿ ಸಿ ವೋಲ್ಟೇಜ್, ಅದು ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ ವಿಲ್ ಬಿ ಫಿಕ್ಸ್ಡ್, ಅದು ಚೇಂಜ್ ಆಗ್ತಾ ಇರಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇಲ್ಲ ಅಂದರೆ ದೇರ್ ವಿಲ್ ಬಿ ನೋ ಇಂಡಕ್ಷನ್ ಇನ್ ದ ಸೆಕೆಂಡರಿ ಕಾಯಿಲ್, ಆಸ್ ಎ ರಿಸಲ್ಟ್ ಆಫ್ ವಿಚ್ ದಿಸ್ ಆನ್ಸರ್ ಇಸ್ ರಾಂಗ್. ಡಿ ಸಿ ವೋಲ್ಟೇಜ್ ಆಗೋದಿಲ್ಲ. ನಾವು ಕಲಿಯೋದೆಲ್ಲಿ ಅಂತ ಎ ಸಿ ವೋಲ್ಟೇಜಲ್ಲೇ ನಾವು ಟ್ರಾನ್ಸ್ಫಾರ್ಮರನ್ನು ಡಿಸ್ಕಸ್ ಮಾಡೋದ್ರಿಂದ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ ಆಪ್ಷನ್ ಬಿ. ನಿಮಗೆ ಗೊತ್ತಿರಲಿ ಅಂತ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ವಿಚ್ ಕ್ವಾಲಿಟಿ ಇಸ್ ಇನ್ಕ್ರೀಸ್ಡ್ ಇನ್ ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್? ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡ್ರಿ ಕಾಯಿಲ್ ವಿಲ್ ಬಿ ಲೆಸ್ ದ್ಯಾನ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಕಾಯಿಲ್. ಅವಾಗ ಏನಾಗುತ್ತೆ ಅಂದರೆ, because of this reason the voltage across the secondary coil will be less than that of the voltage across the primary coil ಆಗಿ ಇರುತ್ತೆ. ಇವಾಗ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡ್ರಿ ಕಾಯಿಲ್ ರೆಡ್ಯೂಸ್ ಆಗ್ತಾ ಇದೆ ಅಂದರೆ ಯಾವ ಫ್ಯಾಕ್ಟರ್ ಇನ್ಕ್ರೀಸ್ ಆಗುತ್ತೆ ಅಂತ ಅವರ ಕ್ವಶನ್ನು. ಇಟ್ ಈಸ್ ದ ಕರೆಂಟ್ ಇನ್ ದ ಸೆಕೆಂಡ್ರಿ ಕಾಯಿಲ್ ದಟ್ ವಿಲ್ ಬಿ ಇನ್ಕ್ರೀಸ್ಡ್ ಅಂತ ನಮಗೆ ಆನ್ಸರ್ ಆಗಿರಬೇಕು. ಯಾವ ಫ್ಯಾಕ್ಟ್ರು? ಇಟ್ ಈಸ್ ಕರೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್. In a step-up transformer, 220 volt is converted into 2200 volt. The number of turns in primary coil is 600. What is the number of turns in the secondary coil? ನೋಡಿ ಏನು ಕೊಟ್ಟಿದ್ದಾರೆ? V in the primary ಕೊಟ್ಟಿದ್ದಾರೆ, that is 220 volts ಅಂತ ಕೊಟ್ಟಿದ್ದಾರೆ, ಆ್ಯಂಡ್ V in the secondary ಕೊಟ್ಟಿದ್ದಾರೆ, that is 2200 volts ಅಂತ ಕೊಟ್ಟಿದ್ದಾರೆ. ಮತ್ತು ಪ್ರೈಮರಿ ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾರೆ, NP is equal to 600 turns. ವಾಟ್ ಇಸ್ ದ ಸೆಕೆಂಡ್ರಿ ನಂಬರ್ ಆಫ್ ಟರ್ನ್ಸ್ ಅಂತ ಕೇಳಿದ್ದಾರೆ. ಸೊ NP/NS ಇಸ್ ಈಕ್ವಲ್ ಟು VP/VS. ಸೊ ನನಗೆ ಬೇಕಾಗಿರೋದೇನು NS, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ದಿಸ್ ಇಸ್ ಈಕ್ವಲ್ ಟು NP ಇಂಟು VS/VP ಆಗಿರುತ್ತೆ. ವಾಟ್ ಇಸ್ NP? NP ಇಸ್ 600 ಇಂಟು ವಾಟ್ ಇಸ್ VS? ಇಟ್ ಇಸ್ 2200 divided by what is VP? It is 220. So 220. So 1010 cancel ಆಗುತ್ತೆ. 22 ones are 22 tens are 600 into 10. So the number of turns in the secondary coil will be equal to 6000 ಆಗಿ ಇರಬೇಕು. So option C is the correct answer for this. The primary of a step down transformer used for ringing doorbell is 2000 turns. So ಪ್ರೈಮರಿ ನಂಬರ್ ಆಫ್ ಟರ್ನ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ 2000 ಟರ್ನ್ಸ್ ಅಂತ ಕೊಟ್ಟಿದ್ದಾರೆ, ಆಫ್ ಫೈನ್ ವೈರ್, ಆ್ಯಂಡ್ ದ ಸೆಕೆಂಡರಿ ಹ್ಯಾಸ್ 100 ಟರ್ನ್ಸ್. ಸೊ NS ಇಸ್ 100 ಅಂತ ಅವರು ಕೊಟ್ಟಿದ್ದಾರೆ. ದಿಸ್ ಟ್ರಾನ್ಸ್ಫಾರ್ಮರ್ ವೆನ್ ಕನೆಕ್ಟೆಡ್ ಟು 110 ವೋಲ್ಟ್ AC. ನೋಡಿ ಇಲ್ಲಿ ಪ್ರೈಮರಿ ವೋಲ್ಟೇಜ್ ಅಂತ ಕೊಟ್ಟಿಲ್ಲ, ಬಟ್ ದೇ ಹ್ಯಾವ್ ಯೂಸ್ಡ್ ದ ಟರ್ಮ್ ಕನೆಕ್ಟೆಡ್ ಟು, that this transformer is connected to 110 volt AC, which means they have given the primary voltage, that is 110 volts anta kottidare. Now they are asking us to find the secondary voltage, that is VS is equal to question mark. We know that NS/NP is equal to VS/VP, correct? So hagagi nanage ಕಂಡುಹಿಡಿಯಬೇಕಾಗಿರೋದೇನು? VS. So VS will be equal to NS/NP into VP. So this is nothing but NS ಅಂದರೆ ಎಷ್ಟು? 100. So by NP ಅಂದರೆ 2000 into what is VP? It is 110. So ಇಲ್ಲಿ 2 0, ಇಲ್ಲಿ 2 0, ಇಲ್ಲಿ 1 0, ಇಲ್ಲಿ 1 0, 11/2. 11/2 ಅಂದರೆ ಎಷ್ಟು? 5.5 volts ಇರಬೇಕು. ಸೊ ಆಪ್ಷನ್ ನೋಡಿ. ಸೊ ಆಪ್ಷನ್ D is the correct answer for this. 220 volt is changed to 2200 volt through a step up transformer. The current in primary is 5 amperes.
ವಾಟ್ ಇಸ್ ದ ಕರೆಂಟ್ ಇನ್ ಸೆಕೆಂಡ್ರಿ. ಇದು ನೋಡಿ, ಇದು ಯಾವುದೋ ಎಕ್ಸಾಮಿನೇಷನಲ್ಲಿ ಕೇಳಿರೋ ಥರ ಕ್ವಶನ್ ಇದು. ಏನೇನು ಕೊಟ್ಟಿದ್ದಾರೆ? ಸೊ ದೇ ಹ್ಯಾವ್ ಗಿವನ್ ದ ವೋಲ್ಟೇಜ್ ಇನ್ ದ ಪ್ರೈಮರಿ, ಇಟ್ ಆಸ್ 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ವೋಲ್ಟೇಜ್ ಇನ್ ದ ಸೆಕೆಂಡ್ರಿ ಕೊಟ್ಟಿದ್ದಾರೆ, ದಟ್ ಇಸ್ 2200 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಕರೆಂಟ್ ಇನ್ ಪ್ರೈಮರಿ, ಸೊ IP ಕೊಟ್ಟಿದ್ದಾರೆ, ದಟ್ ಇಸ್ 5 ಆಂಪಿಯರ್ಸ್. ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಸೆಕೆಂಡರಿ ಕರೆಂಟ್. ಓಕೆ, ವಿ ನೋ ದಟ್ VP/VS ಇಸ್ ಈಕ್ವಲ್ ಟು, ಇದ್ರ ಇವಾಗ ಉಲ್ಟಾ ಬರಿಬೇಕು, ಕರೆಂಟ್ ಬರೀತಾ ಮಾತ್ರ. ಇವಾಗ ನಂಬರ್ ಆಫ್ ಟರ್ನ್ಸ್ ಬರೆಯೋದಾದರೆ ದಟ್ ಈಸ್ NP/NS ಆ್ಯಸ್ ಇಟ್ ಈಸ್. ಆದರೆ ಕರೆಂಟ್ ಬರೀತಾ ಐ ಹ್ಯಾವ್ ಟು ರೈಟ್ ಇಟ್ ಆ್ಯಸ್ IS/IP. ಸೊ ಇದು ಬೇಕಾಗಿಲ್ಲ, ಸೊ ನಾನು ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ. VP/VS ಇಸ್ ಈಕ್ವಲ್ ಟು IS/IP ಅಂತ ಬರಿತೀನಿ, ವಿಚ್ ಇಂಪ್ಲೈಸ್ ದಟ್ ವಾಟ್ ಇಸ್ VP ಇಸ್ 220 ಬೈ ವಾಟ್ ಇಸ್ VS, ಇಟ್ ಇಸ್ 2200. ಇವಾಗ IS ಬೇಕು, ಸೊ ಕ್ರಾಸ್ ಮಲ್ಟಿಪ್ಲೈಯಿಂಗ್ ದಿಸ್ ವಿತ್ IP ಇಸ್ 5 ಇಸ್ ಈಕ್ವಲ್ ಟು IS ಅಂತ ಬಂತು. ಸೊ 10 ಕ್ಯಾನ್ಸಲ್ ಆಗುತ್ತೆ. 22 1s 22 10s 225/10 ಇಸ್ 1/2 ಇಸ್ ಈಕ್ವಲ್ ಟು IS ಅಂತ ಬಂತು. ವಾಟ್ ಇಸ್ 1/2? 1/2 ಅಂದರೆ 0.5 ಆಂಪಿಯರ್ಸ್ ಅಂತ ಅರ್ಥ ಅಲ್ವಾ? ಸೊ ನೋಡಿ, ಆಪ್ಷನ್ C ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಇಫ್ ದ ವೋಲ್ಟೇಜ್ ಡ್ರಾಪ್ಸ್ ಫ್ರಮ್ 220 volt to 22 volt, current in the primary coil will be given impedance of secondary coil is 220 ohms. ಅವ್ರು ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಪ್ರೈಮರಿ ವೋಲ್ಟೇಜ್ ಕೊಟ್ಟಿದ್ದಾರೆ, ದಟ್ ಇಸ್ 220 volts. ಸೆಕೆಂಡ್ರಿ ವೋಲ್ಟೇಜ್ ಕೊಟ್ಟಿದ್ದಾರೆ, ದಟ್ ಇಸ್ 22 volts. ಹಾಗಾದರೆ ದಿಸ್ ಇಸ್ ಅ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಗಿವನ್ ದ ಇಂಪಿಡೆನ್ಸ್ ಆಫ್ ದ ಸೆಕೆಂಡ್ರಿ ಕಾಯಿಲ್, ದಟ್ ಇಸ್ RS ಅಥವಾ ZS, ಯಾವ ಥರನಾದರೂ ಬರೀಬಹುದು. ಫ್ರಮ್ ದಿಸ್ ಐ ಕ್ಯಾನ್ ಈಸಿಲಿ ಡಿಟರ್ಮೈನ್ ದ ಕರೆಂಟ್ ಇನ್ ದ ಸೆಕೆಂಡ್ರಿ ಕಾಯಿಲ್. I is equal to V/R. ಸೊ V in the secondary coil by the impedance in the secondary coil. ಸೊ VS ಎಷ್ಟಿದೆ? 22. ಸೊ ವಾಟ್ ಇಸ್ RS? The impedance, so that is 220. So 22/220 is nothing but 1/10. ಕರೆಕ್ಟಾ? ಸೊ ಕರೆಂಟ್ ಇನ್ ದ ಸೆಕೆಂಡ್ರಿ ಕಾಯಿಲ್ ಇಸ್ 1/10 ಆಂಪಿಯರ್ಸ್ ಅಂತ ನನಗೆ ಗೊತ್ತಾಯಿತು. ಬಟ್ ಅವ್ರು ಕೇಳಿರೋದೇನು? ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ವಿ ನೋ ದಟ್ VS/VP is equal to IP/IS. So which implies that IP will be equal to VS/VP into IS. ಕರೆಕ್ಟ್? ಎಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರೀತಾ ಇದ್ದೀನಿ ಅಷ್ಟೇ. ವಾಟ್ ಇಸ್ VS? VS they have given it as 22 by VP is 220 into IS is 1/10. So 22 1s 22 10s. So 1/10 into 1/10 is 1/10 into 10 is 100. 1/100 ಅಂತ ಬಂತು. ಐ ಕ್ಯಾನ್ ರೈಟ್ ದಿಸ್ ಆಸ್ 1/10⁻2 ಅಂತ ಬರಿತೀನಿ. ನ್ಯೂಮರೇಟರ್ಗೆ ಬಂದರೆ 10⁻2 ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ 1 into 10⁻2. ಐ ಕ್ಯಾನ್ ರೈಟ್ ದಟ್ ಆಸ್ 0.01 ಆಂಪಿಯರ್ಸ್. ಸೊ ಆಪ್ಷನ್ ನೋಡಿ, ಆಪ್ಷನ್ D is the correct answer. To manufacture the core of a transformer, the best material is ಸ್ಟೈನ್ಲೆಸ್ ಸ್ಟೀಲ್, ಹಾರ್ಡ್ ಸ್ಟೀಲ್, ಮೈಲ್ಡ್ ಸ್ಟೀಲ್ ಮತ್ತು ಸಾಫ್ಟ್ ಐರನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಈ ಚಾಪ್ಟ್ರಿಂದ ಏನು ತೊಗೊಳ್ಳೋದಿಲ್ಲ, ಬಟ್ ಇದ್ರ ಹಿಂದಿನ ಚಾಪ್ಟರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ EMIಯಲ್ಲಿ ನಾವು ಒಂದು ಟಾಪಿಕ್ ಓದ್ತೀವಿ. ಬಟ್ ಈ ವರ್ಷ ನಿಮಗೆ ಅದು ಡಿಲಿಟೆಡ್ ಪೋರ್ಷನಲ್ಲಿತ್ತು, ದಟ್ ಇಸ್ ಹಿಸ್ಟರಿಸಿಸ್ ಲಾಸಸ್ ಅಂತ. ಹಿಸ್ಟರಿಸಿಸ್ ಲಾಸ್ ಬಗ್ಗೆ ನೀವು ಏನೂ ಕಲ್ತಿಲ್ಲ ಈ ವರ್ಷ ಅಲ್ವಾ? ಆದರೆ ಇವಾಗ ಸಾಫ್ಟ್ ಐರನ್ಗೆ ಒಂದು ಪ್ರಾಪರ್ಟಿ ಇದೆ, ಏನಂದರೆ ದಿಸ್ ಹ್ಯಾಸ್ ಲೋ ಹಿಸ್ಟರಿಸಿಸ್ ಲಾಸಸ್. ಓಕೆನಾ? ಮತ್ತು ದಿಸ್ ಹ್ಯಾವ್ ಹೈ ಪರ್ಮಿಯಬಿಲಿಟಿ ಆ್ಯಂಡ್ ಲೋ ಹಿಸ್ಟರಿಸಿಸ್ ಲಾಸಸ್. ಬಿಕಾಸ್ ಆಫ್ ದಿಸ್ 2 reasons we use soft iron in transformers as core materials. ಓಕೆನಾ? ಸೊ ಆಪ್ಷನ್ D is the correct answer for this. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಿಮ್ಗೆ ಈ ವರ್ಷ ಇದು ಇರಲಿಲ್ಲ ಹಿಸ್ಟರಿಸ್ ಲಾಸಸ್ಸು. ಆದರೆ ಇದು ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಸೊ ಟ್ರಾನ್ಸ್ಫಾರ್ಮರಲ್ಲಿ ಕೋರ್ ಯಾವ ಥರದ್ದು ಯೂಸ್ ಮಾಡ್ತಾರೆ ಅಂತ ಅವರು ಕ್ವಶನ್ ಕೇಳಬಹುದು. ಹಾಗಾಗಿ ಈ ಕ್ವಶನನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ಸ್ ಇಸ್ ಪ್ರಿಫರ್ಡ್ ಬಿಕಾಸ್, ಇವಾಗ ನೀವು ಯಾವುದೇ ಪವರ್ ಪ್ರೊಡಕ್ಷನ್ ಸೆಂಟರ್ಸ್ ಇರಲಿ, ಅಲ್ಲಿಂದ ನಿಮ್ಮ ಮನೆ ತನಕ ಕರೆಂಟ್ ಯಾವ ಥರ ಬರುತ್ತೆ? ಅದು ದೊಡ್ಡ ದೊಡ್ಡ ಕಂಬಗಳಿರುತ್ತೆ ಅಲ್ವಾ, ಈ ಥರ ದೊಡ್ಡ ದೊಡ್ಡ ಟ್ರಯಾಂಗಲ್ ಕಂಬ, ಅದ್ರ ದೊಡ್ಡ ದೊಡ್ಡ ವೈರ್ಗಳು ಅಲ್ಲಿಂದ ಬೆಂಗಳೂರು ತನಕ ಬಂದಿರುತ್ತೆ. ಬೆಂಗಳೂರು, ಮೈಸೂರು, ಯಾವುದೇ ಆಗಿರಲಿ, ಎಲ್ಲೋ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಅವರು ಲಾಂಗ್ ಟ್ರಾನ್ಸ್ಮಿಷನ್ ಲೈನ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾದರೆ ಇದು ಏನಕ್ಕೆ ಈ ಥರ ಯೂಸ್ ಮಾಡ್ತಾ ಇದ್ದಾರೆ? ಇಲ್ಲಿ ಏನು ಇದರ ಹಿಂದೆ ಇರೋ ಥಿಯರಿ ಅಂತ ಹೇಳಿದ್ರೆ, ದ ಥಿಯರಿ ದಟ್ ದೇ ಆರ್ ಗೋಯಿಂಗ್ ಟು ಯೂಸ್, ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್
ಹೈ ವೋಲ್ಟೇಜ್ ವಿಲ್ ಬಿ ವೆರಿ ಹೈ ಆ್ಯಂಡ್ ಕರೆಂಟ್ ವಿಲ್ ಬಿ ವೆರಿ ಲೋ. ಆಯಿತಾ? ಯಾಕೆ ಈ ಥರದ್ದು ಮಾಡ್ತಾ ಇರ್ತಾರೆ ಅಂದರೆ, ಆ್ಯಸ್ ದ ಲೆಂತ್ ಆಫ್ ದ ವೈರ್ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಕರೆಕ್ಟಾ? ಯಾಕೆ? R = ρl/A. ಆದರೆ ಅವರು ವೋಲ್ಟೇಜ್ ಏನಕ್ಕೆ ಹೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದ ಪವರ್ ಡೆಸಿಪೇಟೆಡ್ ಬೈ ದಿಸ್ ವೈರ್ P = I²R. ಕರೆಕ್ಟಾ? ಲೆಂತ್ ಇನ್ಕ್ರೀಸ್ ಆದಂಗೂ ಆರ್ ಜಾಸ್ತಿ ಆಗ್ತಾನೆ ಇದೆ, ಬಟ್ ಕರೆಂಟು ನಾವು ವೋಲ್ಟೇಜ್ ಜಾಸ್ತಿ ಮಾಡಿದಂಗೂ ಕರೆಂಟು ತುಂಬ ಕಡಿಮೆ ಆಗ್ತಾನೆ ಹೋಗುತ್ತೆ. ಆವಾಗ ದಿಸ್ ಫ್ಯಾಕ್ಟರ್ ಆ್ಯಸ್ ಎ ಹೋಲ್ I²R ಪವರ್ ಲಾಸಸ್ ಅಂತ ಏನು ಹೇಳ್ತೀವಲ್ಲ, ದಟ್ ವಿಲ್ ಬಿ ಮಿನಿಮಮ್. ಬಿಕಾಸ್ ಆಫ್ ದಟ್ ರೀಸನ್ ವಿ ಯೂಸ್ ಹೆವಿ ಟ್ರಾನ್ಸ್ಮಿಷನ್ ಲೈನ್ಸ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಪವರ್ ಟ್ರಾನ್ಸ್ಫರ್. Okay, so power loss will be less. So option D is the correct answer for this. So that's it for this video, guys. If you like my efforts, please do like, share, comment and subscribe. This is your teacher Nagabarana signing off with a smile. I will meet you guys in the next video. Until then, have a nice day. Bye.